Hello everyone, my name is Irfan. I am a maths lecturer. So today in this class ನಾವು ಏನು ಮಾಡಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು 2 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸೊ ನಮ್ಗೆ ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮಾಡಿದ್ವಲ್ಲ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಂದು ಪ್ಲೇ ಲಿಸ್ಟ್ ಇರುತ್ತೆ ನೋಡಿ, ಸೊ ಪ್ಲೇ ಲಿಸ್ಟ್ ನೋಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಟೆಲಿಗ್ರಾಮಲ್ಲೂ ವಾಟ್ಸಪ್ದು ಟೆಲಿಗ್ರಾಮ್ದಲ್ಲಿ ನಾವು ಏನು ಮಾಡ್ತೀವಿ PDF ಲಿಂಕು ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅದನ್ನು. ಅಂಡ್ ನೋಡಿ ನಿಮಗೆ ಔಟ್ ಆಫ್ ಔಟ್ ಬರಬೇಕಂದ್ರೆ MCQs ಅಲ್ಲಿ ಮಾರ್ಕ್ಸ್ ಹೋಗ್ಬಿಡ್ತಾವೆ, 1 ಮಾರ್ಕ್ಸ್ 2 ಮಾರ್ಕ್ಸ್. ಬಟ್ MCQs ಎಲ್ಲಿಂದ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಗೌರ್ಮೆಂಟ್ ಅವರ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ ಒಂದು 70-80 ಕ್ವಶನ್ಸ್ ಬಿಟ್ಟಿದ್ದಾರೆ. ಓಕೆ, ಅವೆಲ್ಲ ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು. ಅದಕ್ಕೋಸ್ಕರ ನಾನೇ ಏನ್ ಮಾಡಿದ್ದೀನಿ ಅಂದ್ರೆ ಅವೆಲ್ಲ ಕ್ವಶನ್ಸ್ ನೀಟಾಗಿ ಎಕ್ಸ್ಪ್ಲೇಷನ್ ಮಾಡಿ ಟಾರ್ಗೆಟ್ 80 ಔಟ್ ಆಫ್ 80 ಅಂತ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ. ಓಕೆ, ಇಲ್ಲಿ ಐ ಬಟನ್ ಅಲ್ಲಿ ಹಾಕಿರ್ತೀನಿ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ ಅಲ್ಲಿಂದ. ಸೊ ಅವೆಲ್ಲ ಕ್ವಶನ್ಸ್ ನೀವು ನೀಟಾಗಿ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಯಾವುದೇ ತರದ MCQ ನೀವು ಮಿಸ್ ಮಾಡ್ಕೊಳ್ಳಲ್ಲ. MCQs ಅಷ್ಟೇ ಅಲ್ಲ, ಅವು ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಫಿಲ್ ಇನ್ ದ ಬ್ಲಾಂಕ್ ಸಾಲ್ವ್ ಮಾಡ್ತೀರಾ ಅಂತಾನೂ ಅರ್ಥ. ಅಂಡ್ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಂತಾನೂ ಅರ್ಥ. ಓಕೆ, ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಅವು ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಯಾವುದೇ ತರದ್ದು MCQ ಫಿಲ್ ಇನ್ ದ ಬ್ಲಾಂಕ್ಸ್ 2 ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಸೊ ಇಲ್ಲಿ ನೋಡಿ ಈಗ ಕೆಲವೊಬ್ಬರಿಗೆ ಈ ಕ್ಲಾಸಲ್ಲಿ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ. ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಇದು ಕ್ಲಾಸ್ದು PDF ನೋಟ್ಸ್ ಏನಿರುತ್ತಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಕ್ವಾಲಿಟಿ ನೋಡಿ, ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಸೊ 144p ಅಲ್ಲಿ ಇಟ್ಕೊಂಡು ನೋಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಐ ವಿಲ್ ರೆಕಮೆಂಡ್ ಯು ಟು ಸಿ ಎಟ್ 360p ಅಲ್ಲಿ ನೋಡ್ಕೊಂಡು ಸೊ ನೋಡ್ಕೊಳ್ಳಿ. ಓಕೆ, ಅವಾಗ ನಿಮಗೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಓಕೆ, ಈಗ ನೋಡಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ ನಾನು ಏನು ಕ್ವಶನ್ಸ್ ತೊಗೊಳ್ತಿದ್ದೀನಲ್ಲ, ಈ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ಸ್ ಇಂದ ತಗೊಂಡು ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಈ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನಾನು ಸುಮ್ಮನೆ ಯಾವ್ದು ಬೇಕಲ್ಲಿ ಕ್ವಶನ್ ತೊಗೊಂಡು ಸಾಲ್ವ್ ಮಾಡ್ತಿಲ್ಲ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ಸ್ ತಗೊಂಡು ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ನಾನು ಏನು ಮಾಡಿಸಿದ್ದಿಲ್ಲ, ಇಷ್ಟು ಕ್ವಶನ್ಸ್ ನೀವು ಈಸಿಯಾಗಿ ಇಷ್ಟು ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಓಕೆ, ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಬಟ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ನೀವು ಬೈ ಹಾರ್ಟ್ ಮಾಡ್ತೀರಾ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನೋಡಿ ಈಗ ಕ್ವಶನ್ ನಂಬರ್ 1 ಸಾಲ್ವ್ ಮಾಡಿ ನೋಡಿ. 2 ಮಾರ್ಕ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಪ್ರೂವ್ ದಟ್ ಸೈನ್ ಇನ್ವರ್ಸ್ ಆಫ್ 2x ರೂಟ್ ಆಫ್ 1 - x² ದಟ್ ಈಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಆಫ್ x. ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ 2 ಸೈನ್ ಇನ್ವರ್ಸ್ ಆಫ್ x ಅಂತ ಬರುತ್ತೆ. ಸೊ ಕೊಟ್ಟಿರೋದು ಬರ್ಕೊಳ್ಳಿ. ಸೊ ಟು ಪ್ರೂವ್ ನಾವು ಇದು ಪ್ರೂವ್ ಮಾಡಬೇಕು. ಟು ಪ್ರೂವ್ ಸೈನ್ ಇನ್ವರ್ಸ್ ಆಫ್ 2x ಓಕೆ ರೂಟ್ ಆಫ್ 1 - ರೂಟ್ ಆಫ್ 2 ಪ್ರೂವ್ ಇದನ್ನು ಪ್ರೂವ್ ಮಾಡೋದು. ಟು ಪ್ರೂವ್ the sin inverse of root of 2x into root of 1 - x² that is equal to 2 sin inverse of x. ಓಕೆ, ಸೊ ನಾನು ಏನು ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ ನೋಡಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ನೋಡಿ ಸೈನ್ ಇನ್ವರ್ಸ್ ಆಫ್ 2x into root of 1 - x². ಇಷ್ಟಿದೆ ನೋಡಿ. ಓಕೆ, ನಾವು ಯು ಜಸ್ಟ್ ಸಿ ಇಲ್ಲಿ ನೋಡಿ, ಇಲ್ಲೇನಿದೆ ನಮಗೆ 2 sin inverse of x ಪ್ರೂವ್ ಮಾಡೋಕೆ ಹೋದ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತೀನಿ, x ದಟ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀನಿ ಅಂದರೆ ಸೈನ್ ಟೀಟಾ ಅಂತ ತೊಗೊಳ್ತೀನಿ. ಓಕೆ, x ದಟ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀನಿ, ಸೈನ್ ಟೀಟಾ ಅಂತ ತೊಗೊಳ್ಳಿ. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಬಿಕಾಸ್ ಇಲ್ಲಿ 2 sin inverse of x ಅಂತಿದೆ. ಅದಕ್ಕೋಸ್ಕರ ಏನು ನೋಡಿ, x ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲೆಲ್ಲಿ x ಇದೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ಸೈನ್ ಟೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ ನೋಡಿ, ಸೈನ್ ಇನ್ವರ್ಸ್ ಆಫ್ 2 times of sin theta into root of 1 - sin square theta. ಹೌದಾ, ಇಷ್ಟಿದೆ. ಸೊ ನಾವು ಸೈನ್ ಇನ್ವರ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಈಸ್. 2 sin theta. ಓಕೆ, 2 sin theta ಆಲ್ಸೋ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, 1 - sin square theta ಅಂದ್ರೆ 1 - sin square theta ಅಂದ್ರೆ ಕಮಿಗೆ cos square theta ಆಗುತ್ತೆ. cos square theta ಬರ್ಕೊಳ್ಳಿ. ಓಕೆ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ. ಅವಾಗ ಏನು ಬರುತ್ತೆ, ಸೈನ್ ಇನ್ವರ್ಸ್ ಆಫ್ 2 times of sin theta into cos theta. ಹೌದಾ, sin theta into cos. You know that sin theta into 2 sin theta into cos theta ಅಂದ್ರೆ ಏನು, 2 sin theta into cos theta is nothing but sin 2 theta ಅಂತ ಅರ್ಥ. that is sin inverse of, so this I can write as sin 2 theta ಅಂತ ಬರೆಯಬಹುದು. sin 2 theta ಬರಿ. ಓಕೆ, ಈ sin inverse sin cancel ಮಾಡಿ. what you left with is 2 theta ಅಂದ್ರೆ ನೋಡಿ theta. ಓಕೆ, theta ನಮ್ಗೆ ಏನು ಬರಿಬಹುದು, ಸೊ ನಮಗೆ ಈ sin ನ ಈ ಕಡೆ ತಂದ್ರೆ ಏನಾಗುತ್ತೆ, sin inverse of x that is equal to theta.
ಅಂದರೆ 2 ಯು ರೈಟ್ ಆಸ್ ಇಟ್ ಈಸ್ ನಮಗೆ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರ್ತೌದಾ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹೌದಾ ಸೊ ಲೆಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಬಂತಾ ನಮ್ಗೆ ಇಷ್ಟೇ ನೋಡಿ ಇಷ್ಟು ಸಾಲ್ವ್ ಮಾಡಿಬಿಟ್ರೆ ಮುಗೀತು ದೇರ್ ಫಾರ್ ಸೈನ್ ಇನ್ವರ್ಸ್ ಆಫ್ 2x into root of 1 minus x square okay 1 minus x square that is equal to 2 sin inverse of x ಅಂತ ಬರ್ಕೊಳ್ಳಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ನೋಡಿ ಇದು ಮುಗೀತು ನೋಡಿ ಒಂದು ಕ್ವಶನ್ ಆಯ್ತು ಇದು ನೋಡಿ ಆಲ್ಮೋಸ್ಟ್ ನೋಡಿ ಇಲ್ಲಿ ಫಸ್ಟ್ 4 ಕ್ವಶನ್ ಇದಾವಲ್ಲ ಆ 4 ಕ್ವಶನ್ ಅಲ್ಲೇ ಕ್ವಶನ್ ಕೇಳೋದು ಓಕೆ ಫಸ್ಟ್ 4 ಕ್ವಶನ್ ಅಲ್ಲೇ ಕ್ವಶನ್ ಕೇಳೋದು ಅದಕ್ಕೋಸ್ಕರ ಫಸ್ಟ್ 4 ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ ನೋಡಿ ಒಂದು ಸಾಲ್ವ್ ಮಾಡ್ಬಿಟ್ರೆ ಇನ್ನೊಂದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಪ್ರತಿಯೊಂದು ಈಸಿಯಾಗಿ ಸಾಲ್ವ್ ಮಾಡಿ ಈ ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಸೆಕೆಂಡ್ ಒಂದು ಈಸಿ ಮಾಡಿ ಸಾಲ್ವ್ ಮಾಡ್ಬೋದು ಸೆಕೆಂಡ್ ಸಾಲ್ವ್ ಮಾಡಿದ್ರೆ ಥರ್ಡ್ ಸಾಲ್ವ್ ಮಾಡ್ಬೋದು ಥರ್ಡ್ ಸಾಲ್ವ್ ಮಾಡಿದ್ರೆ ಫೋರ್ತ್ ಸಾಲ್ವ್ ಮಾಡ್ಬೋದು ಓಕೆ ಡೈರೆಕ್ಟ್ ಆಗಿದೆ ಆನ್ಸರ್ಸು ಅದೇ ಥರ ನೀವು ನೋಡಿ ಕ್ವಶನ್ ನಂಬರ್ ಸೆಕೆಂಡ್ ಸಾಲ್ವ್ ಮಾಡೋಣ ಕ್ವಶನ್ ನಂಬರ್ 2 ಏನಿದೆ ನಮಗೆ ದಟ್ ಈಸ್ ಅದೇ ಎಕ್ಸಾಕ್ಟ್ಲಿ ಅದೇ ಥರ ಪ್ರೀವಿಯಸ್ ಕ್ವಶನ್ ಹೆಂಗೆ ಮಾಡಿ ಅದೇ ಥರ ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು ಟು ಪ್ರೂವ್ ಸೈನ್ ಇನ್ವರ್ಸ್ ಆಫ್ 2x into root of 1 minus 1 x square okay that is equal to that is 2 cos inverse of x ಹೌದಾ ಇಷ್ಟು ಓಕೆ ನಾವು ದಟ್ ಈಸ್ ಎಕ್ಸ್ ನೋಡಿ ಇಲ್ಲಿ ನೋಡಿ ಇದನ್ನು ಪ್ರೂವ್ ಮಾಡಕ್ಕೆ 2 cos inverse of x ಅಂತ ಪ್ರೂವ್ ಮಾಡಕ್ಕೆ ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದೇ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಸೈನ್ ಇನ್ವರ್ಸ್ ಆಫ್ 2x into root of 1 minus x square ಇಷ್ಟಿದೆ ನೋಡಿ root of 1 minus x square that is x that is equal to ಏನು ತಗೊಳ್ಳೋಣ x that is equal to ಏನು ತಗೊಳ್ಳೋಣ ಅಂದ್ರೆ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿ x 2 cos inverse of x ಅಂತ ಪ್ರೂವ್ ಮಾಡಕ್ಕೆ ಹೋದ ಅದಕ್ಕೋಸ್ಕರ x that is equal to ಏನು ತಗೊಳ್ಳೋಣ cos θ ಅಂತ ತಗೊಳ್ಳೋಣ ಓಕೆ ಸೊ ದಟ್ ಈಸ್ cos x that is equal to cos θ ಮುಂದೆ ನೋಡೋಣ ಅಂತ x that is cos θ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರುತ್ತೆ sin inverse of 2 times of cos θ okay into root of 1 minus cos square θ ಇಷ್ಟಿದೆ ನೋಡಿ okay now that is sin inverse you write as it is now 2 cos θ you also you write as it is you know that root of 1 minus sin square θ ಅಂದ್ರೆ ಏನು ಬರುತ್ತೆ ನಮಗೆ that is 1 minus sin square θ ಅಂದ್ರೆ ಏನು that is 1 minus cos square θ ಅಂದ್ರೆ ನನಗೆ sin square θ ಆಗುತ್ತೆ sin square θ ಬರ್ಕೊಳ್ಳಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ ಸೊ ವಾಟ್ ಯು ಲೆಫ್ಟ್ ವಿತ್ sin inverse of 2 times of cos θ into sin θ ಹೌದಾ okay now that sin inverse I will write as it is 2 cos θ into sin θ ಅಂದ್ರೆ ನಮಗೆ ಗೊತ್ತಿದೆ that is sin 2θ ಅಂತ ಅರ್ಥ sin 2θ sin inverse sin ಕ್ಯಾನ್ಸಲ್ ಮಾಡಿ what you left with is 2θ ಹೌದಾ 2θ so θ ಅಂದ್ರೆ ಏನು ತಗೊಳ್ಳೋಣ so that is cos ನ ಕಡೆ ತಗೊಂಡು ಹೋಗಿ ಯಾವಾಗ ಏನು ಬರುತ್ತೆ cos inverse of x that is equal to θ1 θ ಅಂದ್ರೆ ಏನು ಬರೀಬಹುದು ನಾವು cos inverse of x ಅಂತ 2 cos inverse of x ಅಂತ ನೋಡಿ that is equal to ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ತಿದ್ವಾ that is equal to ಏನು ಬಂತು ರೈಟ್ ಹ್ಯಾಂಡ್ ಸೈಡ್ ಬಂತು ರೈಟ್ ಹ್ಯಾಂಡ್ ಸೈಡ್ okay therefore sin inverse of 2x into root of 1 minus x square that is equal to 2 cos inverse of x ಇಲ್ಲಿ ನೋಡಿ ನೀವು ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ನೋಡಿ 2 sin inverse of x ಅಂದ್ರೆ x is equal to sin θ ತಗೊಳ್ಳಿ ಅದೇ ತರ ಇಲ್ಲಿ 2 cos inverse of x ಅಂದ್ರೆ x is equal to cos θ ಇಷ್ಟೇ ಇದರ ಮೇಲೆ ಡಿಪೆಂಡ್ ಓಕೆ ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ನೋಡಿ ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ತೀರಾ ನೋಡಿ ಬರ್ಕೊಳ್ಳಿ ವಿಡಿಯೋನ ಪಾಸ್ ಮಾಡ್ಕೊಂಡು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇದನ್ನು ಎಕ್ಸಾಕ್ಟ್ಲಿ ಅದೇ ತರ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು ಇದು ಏನು ಫಾರ್ಮುಲಾ ಅಂದ್ರೆ ಸೊ ಯು ನೋ ದಟ್ sin 3θ that is equal to sin 3θ that is equal to ಏನು sin 3θ that is equal to 3 sin θ ಓಕೆ minus 4 sin cube θ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ ಇದು ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಇದೆ ನೋಡಿ ಇದು ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಇಲ್ಲಿ x ಪ್ಲಸ್ ನೋಡಿ ಸೊ ನಮಗೆ ಇಲ್ಲಿ ಇದು ನೋಡಿ 3x ಇದೆ ಓಕೆ 4x ಕ್ಯೂಬ್ ಇದೆ x ಪ್ಲಸ್ ಇಲ್ಲಿ sin θ ಇದೆ ಹೌದಾ sin θ ಹಾಕ್ಬಿಟ್ರೆ ಮುಗೀತು ನಮ್ಗೆ ಬಂದ್ಬಿಡುತ್ತೆ ಓಕೆ ಕೊಟ್ಟಿರೋದು ಬರ್ಕೊಳ್ಳಿ ನಾವು ಫಸ್ಟ್ ಟು prove 3 sin inverse of x that is equal to 3 sin inverse of that is equal to sin inverse of 3x minus 4x cube okay ಇಷ್ಟಿದೆ ನೋಡಿ okay so now right hand side that is equal to right hand side ಇದು ನೋಡಿ right hand side ಏನಿದೆ ನಮಗೆ sin inverse of 3x minus 4x cube ಅದ ಅದನ್ನ ತಗೊಂಡು ಸಾಲ್ವ್ ಮಾಡ್ಕೊಳ್ಳೋಣ okay so that is sin inverse of 3x minus 4x cube ಇಷ್ಟಿದೆ ನೋಡಿ ಓಕೆ ಎಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ x that is equal to ಏನು ತಗೊಳ್ಳೋಣ ನಮಗೆ sin θ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ ಓಕೆ ಬೇಕಾದ್ರೆ ನೋಡಿ ಇದನ್ನ ಬೇಕಾದ್ರೆ ಕಂಪೇರ್ ಮಾಡಿ 3 sin θ 3x ಇದೆ minus 4 sin cube θ ಇದೆ 4x cube ಇದೆ
ಎಕ್ಸ್ ವ್ಯಾಲ್ಯೂ ಏನು ತಗೊಳ್ಳೋಣ ಸೈನ್ ಟೀಟಾ ಅಂತ ತಗೊಳ್ಳೋಣ ಸೈನ್ ಟೀಟಾ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 3 you write as it is, sin theta you write as it is. Next minus of 4 sin cube theta ಆಗುತ್ತೆ ಇದು 4 sin cube theta. Okay, now sin inverse I will write as it is, sin inverse ಹಂಗಿದ್ದಂಗೆ ವರ್ಕ್. ನೆಕ್ಸ್ಟ್ you know that 3 sin theta minus 4 sin cube theta ಅಂದ್ರೆ ಏನು ಅದೇನು ಬರುತ್ತೆ ನಮಗೆ sin 3 theta ಹೌದಾ that write as sin 3 theta. sin inverse sin cancel ಮಾಡ್ಕೊಳ್ಳಿ. So what you left with is 3 theta ಹೌದಾ what you left with is ಈ sin ನ ಇಟ್ಕೊಳ್ತೇನೆ ಅವಾಗ ಏನು ಬರುತ್ತೆ sin inverse of x that is equal to theta 1. sin ಇಟ್ಕೊಳ್ತಂದ್ರೆ sin inverse of x that is equal to theta ಆಗುತ್ತೆ that is ನಮಗೆ ಏನಾಗುತ್ತೆ 3 sin inverse of x that is equal to ಏನು that is equal to ನಾವು ರೈಟ್ ಹ್ಯಾಂಡ್ ಸೈಡ್ ತಗೊಂಡಿದ್ವಾ ನಮ್ಗೆ ಏನು ಬಂತು ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು so therefore ಏನು ಬರೀಬಹುದು ಇದನ್ನ ಬರೆದ್ರೆ 3 sin inverse of x that is equal to 3 sin inverse of x that is equal to sin inverse of ನಮಗೆ 3x minus 4x cube ಇಷ್ಟೇ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಸೊ ನಾನು ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡಿ ಏನು ಕೊಟ್ಟಿದ್ರೆ ನಮಗೆ ಅದೇ ತರ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಕ್ವೆಶ್ಚನ್ ಹೆಂಗ್ ಮಾಡಿವಾ ಎಕ್ಸಾಕ್ಟ್ಲಿ ಅದೇ ತರ ಇದು. ಓಕೆ ಸೊ ನಮ್ಗೆ ಬಟ್ ನೇಮ್ಗೆ ಫಾರ್ಮುಲಾ ಗೊತ್ತಿರಬೇಕು cos 3 theta ಫಾರ್ಮುಲಾ cos 3 theta that is equal to that is 4 cos cube theta ಓಕೆ minus 3 cos theta ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಇದು. ಓಕೆ ಫಸ್ಟ್ ಏನು ಮಾಡಿ ಕೊಟ್ಟಿರೋದು ಬರ್ಕೊಳ್ಳಿ ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು ಟು ಪ್ರೂವ್ 3 cos inverse of x that is equal to cos inverse of 4x cube ಓಕೆ 4x cube minus 3x ಇದನ್ನ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಂಡು ಓಕೆ ಸೊ ರೈಟ್ ಹ್ಯಾಂಡ್ ಸೈಡ್ that is equal to cos inverse of 4x cube minus 3x ಓಕೆ ಇಲ್ಲಿ ನೋಡಿ ಇಲ್ಲಿ x ಇದೆ ಸಬ್ಸ್ಟಿಟ್ಯೂಟ್ cos theta ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ ಸೊ ದಟ್ ಈಸ್ cos inverse of x that is equal to ಏನು ತಗೊಳ್ಳೋಣ cos theta ಅಂತ x that is equal to cos theta ಅಂತ ಸಬ್ಸ್ಟಿಟ್ಯೂಟ್ why because ಬೇಕಾದ್ರೆ ನೋಡಿ ಇದು ಸೇಮ್ ಇದೆ ಇಲ್ಲಿ cos x cube ಇದೆ ಇಲ್ಲಿ 4x cube ಇದೆ ಇಲ್ಲಿ 4 cos cube theta ಇದೆ ಹೌದಾ ಇಲ್ಲಿ 3 cos theta ಇದೆ ಇಲ್ಲಿ 3x ಇದೆ x ಪ್ಲಸ್ ಇಲ್ಲಿ cos theta ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ ಮುಗೀತು ಈಸಿಯಾಗಿ ಬಂದ್ಬಿಡುತ್ತೆ ಓಕೆ ಏನಾಗುತ್ತೆ 4 cos cube theta minus of 3 cos theta okay cos inverse we will write as it is cos inverse ನಮಗೆ 4 cos cube theta minus 3 cos theta ಅಂದ್ರೆ ಏನು ಬರುತ್ತೆ ನಮಗೆ cos 3 theta ಬರುತ್ತೆ ಇಲ್ಲಿ ನೋಡಿ ಬೇಕಾದ್ರೆ 4 cos cube theta minus 3 cos theta cos inverse cos cancel ಮಾಡಿ so what you left with 3 theta ನಮಗೆ ಏನು ಉಳಿಯುತ್ತೆ 3 theta ಉಳಿಯುತ್ತೆ so 3 theta ಅಂದ್ರೆ 3 you write as it is okay 3 you write as why because in terms of ನಮಗೆ cos inverse of x ಈ cos ನ ಇಟ್ಕೊಂಡ್ರೆ ಏನಾಗುತ್ತೆ ನಮಗೆ cos inverse of x that is equal to theta okay cos inverse of x you write as cos inverse of x ಇಷ್ಟು ಬಂತು so that is equal to ಏನು that is equal to left hand side okay left hand side equal right hand side ತಗೊಂಡು ಸಾಲ್ವ್ ಮಾಡ್ತೀವಿ left hand side ಬಂತಾ so therefore ನಾನು ಏನು ಹೇಳ್ಬೋದು that is 3 cos inverse of x that is equal to cos inverse of 4x cube minus 3x ಇಷ್ಟೇ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಕ್ವೆಶ್ಚನ್ ನಂಬರ್ 5 ಸಾಲ್ವ್ ಮಾಡೋಣ ಕ್ವೆಶ್ಚನ್ ನಂಬರ್ 5 ಏನು ಕೊಟ್ಟಿದ್ದಾರೆ ಓಕೆ ಎವಾಲ್ಯುಯೇಟ್ sin of π/3 minus sin inverse of π/3 ಇದು ನೋಡಿ ಇದು ಸ್ವಲ್ಪ ಫಸ್ಟ್ 4 ಕ್ವೆಶ್ಚನ್ಸ್ ಬಹಳ ಇಂಪಾರ್ಟೆಂಟ್ ಅವು ಕ್ವೆಶ್ಚನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು ಆಲ್ಮೋಸ್ಟ್ ಅದರಿಂದಾನೇ ಕ್ವೆಶ್ಚನ್ ಕೇಳೋದು ನಿಮಗೆ ಓಕೆ ಅದಕ್ಕೋಸ್ಕರ 4 ಕ್ವೆಶ್ಚನ್ಸ್ ಚೆನ್ನಾಗಿ ಸಾಲ್ವ್ ಮಾಡಿ ಓಕೆ ನೆಕ್ಸ್ಟ್ ಉಳ್ಕಿದಂದ್ರೆ ಇವು ಮಾಡೋಣ ಅಂತ ಬೇಕಾದ್ರೆ ನಾವು ಸೊ ನಮಗೆ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು ಏನು sin inverse of minus x is nothing but ಏನು ಬರ್ತಂದ್ರೆ minus sin inverse of x ಇದು ಗೊತ್ತಿರಬೇಕು ನಮಗೆ ಓಕೆ ಸೊ ನಾವು ಜಸ್ಟ್ ಇದನ್ನ ಎವಾಲ್ಯುಯೇಟ್ ಮಾಡಿ ಅಂತ ಹೇಳಿದ್ರೆ ಸೊ ಇದು ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಫಸ್ಟ್ ನೀವು ಆಮೇಲೆ ಏನು ಮಾಡಿ sin you write as it is okay next π/3 also write as it is next minus of sin inverse of minus 1/2 I can write as okay sin inverse of minus 1/2 I can write as ನಮಗೆ ಸೊ minus sin inverse of 1/2 ಅಂತ ಬರೀಬಹುದು ಓಕೆ ದಟ್ ಈಸ್ ಇದು ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಪ್ಲಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ ಅವಾಗ ಏನು ಮಾಡ್ತೀವಿ sin of π/3 you write as it is ಓಕೆ π/3 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ sin inverse of 1/2 ಆಗುತ್ತೆ ಓಕೆ sin ಯಾವ ವ್ಯಾಲ್ಯೂಗೆ ನಮಗೆ
ಸೈನ್ ಯಾವ ವ್ಯಾಲ್ಯೂಗೆ 1/2 ಬರುತ್ತೆ ಅಂದರೆ 5/3 ಯು ರೈಟ್ ಆಸ್ ಇಟ್ ಈಸ್. ಓಕೆ, ಸೈನ್ ಯಾವ ವ್ಯಾಲ್ಯೂಗೆ 1/2 ಬರುತ್ತೆ ಹೇಳಿ? ಸೈನ್ ಯಾವ ವ್ಯಾಲ್ಯೂಗೆ 1/2 ಬರುತ್ತೆ ಅಂದರೆ ದಟ್ ಈಸ್ 5/6ಗೆ. ಹೌದಾ? ಸೈನ್ ಬೈ ಯಾವ ವ್ಯಾಲ್ಯೂಗೆ ಬೇಕಂದ್ರೆ ನೋಡಿ, ಸೈನ್ ಇನ್ವರ್ಸ್ ಆಫ್ ಸೈನ್ 5/6. ಹೌದಾ? ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಿ 5/6 ಉಳಿತಾ. ಹೌದಾ? ಸೊ ದಟ್ ಈಸ್ 5/6 ಬರ್ತಿದೆ. ಓಕೆ, ನೌ ಸೊ ದಟ್ ಈಸ್ ಸೈನ್ ಆಫ್ 5/3 ಪ್ಲಸ್ 5/6. 5/3 ಪ್ಲಸ್ 5/6 ಅಂದರೆ 5/2 ಬರುತ್ತೆ. ಹೌದಾ? ಓಕೆ, ನಾವು 5/2 ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ? ಸೈನ್ 5/2 ಅಂದರೆ ಎಷ್ಟು ನಮಗೆ? ಸೈನ್ 5/2 ಇಸ್ ನಥಿಂಗ್ ಬಟ್ 1. ಹೌದಾ? 1 ಬರ್. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ ನೋಡಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? Okay, so find the value of tan inverse of 2 cos. Okay, find the value of tan inverse of 2 cos of 2 sin inverse of 1/2. Okay, ಇಲ್ಲಿ ನೋಡಿ, so that is tan inverse of ಬರ್ಕೊಳ್ಳಿ, ಕೊಟ್ಟಿರೋದು ಕ್ವಶನ್, ಬಟ್ tan inverse of 2 cos of 2 sin inverse of 1/2. Okay, so now ಇಷ್ಟೇ ನೋಡಿ, that is tan inverse of 2 you write as it is, cos also we will write as it is. ಓಕೆ, ಇಲ್ಲಿ 2 ರೈಟ್ ಆಸ್ ಇಟ್ ಇಸ್. ನಾವು ಸೈನ್ ಯಾವ ವ್ಯಾಲ್ಯೂಗೆ 1/2 ಬರುತ್ತೆ? ಸೈನ್ ಯಾವ ವ್ಯಾಲ್ಯೂಗೆ 1/2 ಅಂತಾರೆ ನಮಗೆ? ಸೈನ್ ವ್ಯಾಲ್ಯೂ 5/6 1/2 ಬರುತ್ತೆ. 5/6 ಬರ್ಕೊಳ್ಳಿ. ಓಕೆ, ನಾವು ದಟ್ ಈಸ್ 2 1 ಜಾ 2 3. ಹೌದಾ? ಸೊ 2 1 ಜಾ 2 3. ಟ್ಯಾನ್ ಇನ್ವರ್ಸ್ ಆಫ್ ನಮ್ಗೆ ಏನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 2 ಯು ರೈಟ್ ಆಸ್ ಇಟ್ ಈಸ್, ಕಾಸ್ ಆಲ್ಸೋ ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ 5/3 ಬಂತು. ಹೌದಾ? 5/3 ಬರ್ಕೊಳ್ಳಿ. ಓಕೆ, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 2 ಯು ರೈಟ್ ಆಸ್ ಇಟ್ ಈಸ್. ಕಾಸ್ ಯಾವ ವ್ಯಾಲ್ಯೂಗೆ 5/3? ಸಾರಿ, ಕಾಸ್ 5/3 ಅಂದ್ರೆ ಎಷ್ಟು ಹೇಳಿ? ಕಾಸ್ 5/3 ಇಸ್ ನಥಿಂಗ್ ಬಟ್ 1/2 ಬರ್ಕೊಳ್ಳಿ. 2 ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಬರ್ತದೆ. ಟ್ಯಾನ್ ಯಾವ ವ್ಯಾಲ್ಯೂಗೆ 1 ಬರ್ತೇಳಿ? ದಟ್ ಈಸ್ ಟ್ಯಾನ್ 5/4 1 ಬರ್ತದೆ, ವಿಚ್ ಮೀನ್ಸ್ ದಿಸ್ ಐ ಕ್ಯಾನ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 5/4. ಹೌದಾ? ಓಕೆ, ಸೊ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಇಸ್ 5/4. ಓಕೆ, ವಾಟ್ ಯು ಲೆಫ್ಟ್ ವಿತ್ ಇಸ್ 5/4. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 7. ಓಕೆ, ಇದು ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್, ಇದೊಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಮುಗೀತು. ಓಕೆ, ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ 7 5/6. ಓಕೆ, ಕೊಟ್ಟಿರೋದು ಬರ್ಕೊಳ್ಳಿ. ದಟ್ ಈಸ್ ಏನು ಕೊಟ್ಟಿದ್ದಾರೆ? ಕಾಸ್ ಇನ್ವರ್ಸ್ ಆಫ್ 7 5/6. ಓಕೆ, ಇಷ್ಟಿದೆ ನೋಡಿ, ಕಾಸ್ ಇನ್ವರ್ಸ್ ಆಫ್ 7. ದಟ್ ಈಸ್ ನಮ್ಗೆ ಡೈರೆಕ್ಟ್ ಆಗಿ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಕಾಸ್ ಇನ್ವರ್ಸ್ ಕಾಸ್ ನಮಗೆ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಸೊ ನಮ್ಗೆ ಏನಿರುತ್ತೆ? ಕಾಸ್ ಇನ್ವರ್ಸ್ ಆಫ್ ಕಾಸ್ ಕ್ಯಾನ್ಸಲ್. ಅದಕ್ಕೋಸ್ಕರ ಏನ್ ಮಾಡೋಣ? ಇದನ್ನ ಇನ್ ಟರ್ಮ್ಸ್ ಆಫ್ ವೈ, ಬಿಕಾಸ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಯಾಕೆ ಬರಲ್ಲ ಅಂದ್ರೆ, ದಟ್ ಈಸ್ ನಮ್ಗೆ ಈ ವ್ಯಾಲ್ಯೂ ಏನ್ ಬರ್ಬೇಕಂದ್ರೆ, ವೆನ್ ಎವರ್ ಯು ಹ್ಯಾವ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ, ಕಾಸ್ ಟೀಟಾ ಇದೆ ಅಂತ ಅನ್ಕೊಳ್ಳಿ. ಇದು ಎರಡು ಯಾವಾಗ ಕ್ಯಾನ್ಸಲ್ ಮಾಡಿ ಟೀಟಾ ಅಂತ ಯಾವಾಗ ಬರೀಬೋದಂದ್ರೆ, ದ ಟೀಟಾ ವ್ಯಾಲ್ಯೂ ಲೈಸ್ ಬಿಟ್ವೀನ್ 0 ಇಂದ π ಇರಬೇಕು. 0 ಇಂದ π ನಡುವೆ ಇದ್ದಾಗ ಮಾತ್ರ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ. ಬಟ್ ಇದು ನೋಡಿ 7 5/6 ಅನ್ನೋದು 7 5/6 ಅನ್ನೋದು 0 ಇಂದ π ನಡುವೆ ಇದಿರುತ್ತಾ? ಇಲ್ಲಲ್ಲ. ಸೊ ಪೈಕ್ಕಿಂತ ಜಾಸ್ತಿ ಆಗುತ್ತೆ ಇದು. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ, ಇದನ್ನ ದಟ್ ಯು ಕ್ಯಾನ್ ಇಟ್ ಆಸ್ ಕಾಸ್ ಆಫ್ π + π/6 ಅಂತ ಬರೀಬಹುದು. ಹೌದಾ? π + ವೈ, ಬಿಕಾಸ್ ನಮ್ಗೆ ನೋಡಿ 6 1 ಜಾ 6. ಹೌದಾ? ಇಲ್ಲಿ ನೋಡಿ, ಬೇಕಾದ್ರೆ ನೋಡಿ 6 ಹೌ ಮಚ್ ಜಾ 7 ಬರ್ತೇಳಿ. 6 1 ಜಾ 6 ಬರುತ್ತೆ, ಪ್ಲಸ್ 1 ಆಡ್ಬೇಕು. ಅದಕ್ಕೋಸ್ಕರ 6 1 ಜಾ 6 1 π ಜಾ 6 π ಬರುತ್ತೆ. ಓಕೆ, 6 1 π ಜಾ 6 π ಬರುತ್ತೆ. ಅದ್ರ ಜೊತೆ ಪ್ಲಸ್ π ಮಾಡಿದ್ರೆ 7 π ಆಗುತ್ತೆ. ಹೌದಾ? ಸೊ ನಾವು ದಿಸ್ ಐ ಕ್ಯಾನ್ ಇಟ್ ಆಸ್ ಕಾಸ್ ಇನ್ವರ್ಸ್ ಆಫ್ ನಮಗೆ ಕಾಸ್ ಆಫ್ π + π/6. ಹೌದಾ? ಮಲ್ಟಿಪಲ್ ಆಫ್ π ಇದ್ದಾಗ ನಮಗೆ ಕಾಸ್ ಇದ್ದೇನಾಗುತ್ತೆ? ಕಾಸೇ ಆಗುತ್ತೆ. ಕಾಸ್ π/6 ಯು ರೈಟ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್. ಸೊ ನಮಗೆ ಕಾಸ್ π/6 ನಮಗೆ ಯಾವ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ? π + π/6 ಇಲ್ಲಿಂದ ಎಲ್ಲರೂ π. ಹೌದಾ?
+5/6 ಯಾವ ಕ್ವಾಡ್ರಂಟ್ ಇದು? ಥರ್ಡ್ ಕ್ವಾಡ್ರಂಟ್. ಆಫ್ಟರ್ ಸ್ಕೂಲ್ ಟು ಕಾಲೇಜ್, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಅಲ್ಲಿ ಏನಿರುತ್ತೆ? ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಇಲ್ಲಿ ನೋಡಿ ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ. ಇದೇನ್ ಬರ್ತೇವೆ? ಬಿಕಾಸ್ 5+5/6 ಅಂದ್ರೆ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ನಮಗೆ ಕಾಸ್ ವ್ಯಾಲ್ಯೂ ಏನಿರುತ್ತೆ? ನೆಗೆಟಿವ್ ಬರುತ್ತೆ. ಅದಕ್ಕೋಸ್ಕರ ಇದನ್ನ ನೆಗೆಟಿವ್ ಬರೀತೀವಿ ನೋಡಿ, ಇಲ್ಲಿ ನೆಗೆಟಿವ್ ಬರುತ್ತೆ. ಓಕೆ, ನಾವು ಅದಕ್ಕೆ ಡೈರೆಕ್ಟ್ ನಾವು ಕ್ಯಾನ್ಸಲ್ ಮಾಡಕ್ ಬರಲ್ಲ. ಸೊ ನಾವು ಏನ್ ಮಾಡೋದ್ರೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಕಾಸ್ 5/6 ಹೌದಾ? ಸೊ ನಮ್ಗೆ ಫಾರ್ಮುಲಾ ಗೊತ್ತಿದೆ. ನಮ್ಗೇನು ಕಾಸ್ ಇನ್ವರ್ಸ್ ಆಫ್ -x ದಟ್ ಇಸ್ ಈಕ್ವಲ್ ಟು ವಿ ಕ್ಯಾನ್ ಇಟ್ ಆಸ್ ಓಕೆ ನಮಗೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಹೌದಾ? ಈ ತರ ಬರಿಬೇಕು, ಹೌದಾ? ಈ ತರ ಬರೆಯೋಣ. ಓಕೆ, ನಾವು ದಿಸ್ ವಿ ಕ್ಯಾನ್ ಆಸ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 5/6 ಹೌದಾ? ದಿಸ್ ನೋಡಿ ಕಾಸ್ ಇನ್ವರ್ಸ್ ಆಫ್ -6 ಇತ್ತಾ? ಕಾಸ್ ಇನ್ವರ್ಸ್ ಆಫ್ -6 ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಅದೇ ತರ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 5/6. ಓಕೆ, ನಾವು ಇಸ್ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡೋಣ. ಉಳಿದಿದ್ದೆ ನಮಗೆ 5/6 ಉಳಿತದೆ. ದಟ್ ಈಸ್ ಪೈ ಮೈನಸ್ 5/6 ಉಳಿತದೆ ನೋಡಿ. ಪೈ ಮೈನಸ್ 5/6 ಅಂದ್ರೆ ಏನಾಗುತ್ತೆ? ನಮಗೆ 5π/6 ಆಗುತ್ತೆ. ಪೈ ಮೈನಸ್ 5/6 ಅಂದ್ರೆ 5π/6 ಆಗುತ್ತೆ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಇಲ್ಲಿ ನೋಡಿ, ಇಷ್ಟು ಆಲ್ಮೋಸ್ಟ್ ಕ್ವಶನ್ಸ್ ಮುಗಿದು ಎಲ್ಲ. ಇಷ್ಟು ಕ್ವಶನ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ನೀವೇನ್ ಮಾಡಿ, ಬಟ್ ಫಸ್ಟ್ 4 ಕ್ವಶನ್ ಇದೆಯಲ್ಲ, ಆ 4 ಕ್ವಶನ್ ನೀಟಾಗಿ ಸಾಲ್ವ್ ಮಾಡಿ. 4 ಕ್ವಶನ್ ನೀಟಾಗಿ ಸಾಲ್ವ್ ಮಾಡ್ಬಿಟ್ರೆ ಸಾಕು. ಅವೇ ಕ್ವಶನ್ಸ್ ಬರೋದು ಫಸ್ಟ್ ಕ್ವಶನ್. ಬಟ್ ಜಾಸ್ತಿ ಅಂದ್ರೆ ಹಬ್ಬ ಬಂದ್ರೆ ನೀವು 7 ಕ್ವಶನ್ ಸಾಲ್ವ್ ಮಾಡ್ಬಿಟ್ರಿ ಅರ್ಥ ಮಾಡ್ಕೊಂಡು. ಓಕೆ, ನೀವು ಯಾವ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ತೀರಾ. ಓಕೆ, ನಿಮಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ಸೊ ನನಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗಿಲ್ಲ. ನಾನು ಸ್ವಲ್ಪ ವಿಡಿಯೋಸ್ ಭಾಳ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಂತ ಇನ್ ದ ಸೆನ್ಸ್ ಭಾಳಷ್ಟು ವಿಡಿಯೋ ಮಾಡ್ತೀನಿ. ಬೇರೆ ಕಾನ್ಸೆಪ್ಟ್ ಮಾಡ್ಬೋದು. ಸೊ ಸಿ ಇ ಟಿ ಮತ್ತು JEE ಎಲ್ಲ ಮಾಡ್ತೀನಿ. ಸೊ ನೀವು ನನಗೆ ಏನು ಮಾಡಿಲ್ಲ ಅಂದರೆ ನನಗೂ ಸ್ವಲ್ಪ ಮೋಟಿವೇಶನ್ ಬರಲ್ಲ ಮಾಡೋಕ್ಕೆ. ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಬಟ್ ನೀವು ಸ್ವಲ್ಪ ನನಗೆ ಬೂಸ್ಟ್ ಮಾಡಿದ್ರೆ ಸೊ ನಾನು ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.